ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ಸ್ಟಾಕ್ ಹೋಮ್ ಡಿಕ್ಲರೇಷನ್ 1972 ಈ ಟಾಪಿಕ್ ಕುರಿತು ಡಿಸ್ಕಸ್ ಮಾಡೋಣ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎನ್ವಿರಾನ್ಮೆಂಟಲ್ ಪಾಲಿಸಿಯನ್ನ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ನಲ್ಲಿ ನಡೆದಂತಹ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್, ಇದು ಯುನೈಟೆಡ್ ನೇಷನ್ಸ್ ನ ಕಾನ್ಫರೆನ್ಸ್ ಆಗಿತ್ತು. ಈ ಕಾನ್ಫರೆನ್ಸ್ ನಲ್ಲಿ ಜೂನ್ 16, 1972 ಈ ದಿನದಂದು ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗುತ್ತೆ. ಈ ಕಾನ್ಫರೆನ್ಸ್ ನಲ್ಲಿ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಬೇಕಂತ ಹೇಳಿ ಡಿಕ್ಲೇರ್ ಆದಂತಹ ಡಾಕ್ಯುಮೆಂಟ್ ಕೇವಲ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಗಳ ಬಗ್ಗೆ ಅಕ್ನಾಲೇಜ್ ಮಾಡಲಾರ್ದೆ, ಅಂದ್ರೆ ಅದರ ಬಗ್ಗೆ ತಿಳಿಸಲಾರ್ದೆ, ಸೊ ಯಾವ ರೀತಿಯಾಗಿ ಒಂದು ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಮಾಡಬೇಕು ಅನ್ನುವಂತಹ ಕೆಲವೊಂದು ಗ್ರೌಂಡ್ ವರ್ಕ್ ಗಳನ್ನ ಕೂಡ ಈ ಒಂದು ಡಿಕ್ಲರೇಷನ್, ಈ ಒಂದು ಡಾಕ್ಯುಮೆಂಟ್ ಒಳಗೊಂಡಿದೆ. ಗ್ಲೋಬಲ್ ಲೆವೆಲ್ ನಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತೇಳಿ ಅಡಾಪ್ಟ್ ಮಾಡಿಕೊಂಡಂತಹ ಮೀಜರ್ಸ್ ಗಳನ್ನ ಒಳಗೊಂಡಂತಹ ಡಿಕ್ಲರೇಷನ್, ಫಸ್ಟ್ ಡಿಕ್ಲರೇಷನ್ ಇದಾಗಿದೆ. ಸ್ವಲ್ಪ ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್ ನ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋಣ. ಈ 1960s ನಲ್ಲಿ ಜನರಲ್ಲಿ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ನ ಬಗ್ಗೆ ಒಂದು ಅವೇರ್ನೆಸ್ ಜಾಸ್ತಿ ಆಗ್ತಾ ಇತ್ತು. ಯಾಕೆಂದ್ರೆ ಆ ಸಮಯದಲ್ಲಿ ರ್ಯಾಪಿಡ್ ಆಗಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇತ್ತು, ಪೊಲ್ಯೂಷನ್, ಮಾಲಿನ್ಯ ಆಗ್ತಾ ಇತ್ತು, ಮತ್ತು ಸಿರೀಸ್ ಆಗಿ ಅನೇಕ ಒಂದು ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ಸ್ ಗಳಾದವು. ಆಗ ಈ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಬಗ್ಗೆ ಒಂದು ಅವೇರ್ನೆಸ್ ಮೂಡುತ್ತೆ. ಅಂತಹ ಸಂದರ್ಭದಲ್ಲಿ 113 ಕಂಟ್ರೀಸ್ ಮತ್ತು ಅವುಗಳಿಂದ ಹೋದಂತಹ ರಿಪ್ರೆಸೆಂಟೇಟಿವ್ಸ್ ಯುನೈಟೆಡ್ ನೇಷನ್ಸ್ ನ ಮೀಟಿಂಗ್ ನಲ್ಲಿ ಎಲ್ಲರೂ ಬರ್ತಾರೆ. ಸೊ ಒಂದು ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅಂತ ಹೇಳಿ ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಡೆವಲಪ್ಡ್ ಮತ್ತು ಡೆವಲಪಿಂಗ್ ನೇಷನ್ಸ್ ಗಳು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇವರೆಲ್ಲರೂ ಕಲ್ತ್ಕೊಂಡು ಈ ಕಾನ್ಫರೆನ್ಸ್ ನಲ್ಲಿ ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಅನ್ನ ಅಡಾಪ್ಟ್ ಮಾಡಿಕೊಳ್ತಾರೆ. ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್ 26 ಪ್ರಿನ್ಸಿಪಲ್ಸ್ ಗಳನ್ನ ಒಳಗೊಂಡಿದೆ. ಈ ಪ್ರಿನ್ಸಿಪಲ್ಸ್ ಗಳನ್ನ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಗಾಗಿ ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗಾಗಿ ರಚನೆ ಮಾಡಲಾಗಿದೆ. ಫಸ್ಟ್ ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ. ಈ ಡಿಕ್ಲರೇಷನ್ ನ ಪ್ರಿನ್ಸಿಪಲ್ 1 ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಷನ್ ಮಾಡುವಂತಹ ಕೆಲಸ ಪ್ರತಿಯೊಬ್ಬ ಮಾನವರ ಜವಾಬ್ದಾರಿಯಾಗಿದೆ ಅಂತೇಳಿ ಈ ಪ್ರಿನ್ಸಿಪಲ್ ಹೇಳುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ 2 ಮತ್ತು ಪ್ರಿನ್ಸಿಪಲ್ 3 ನಲ್ಲಿ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಲಾಗಿದೆ. ಎನ್ವಿರಾನ್ಮೆಂಟಲ್ ಹಾರ್ಮ್ ಆಗೋದನ್ನ ಮಿಟಿಗೇಟ್ ಮಾಡಬೇಕು. ನ್ಯಾಚುರಲ್ ರಿಸೋರ್ಸಸ್ ಗಳಾದಂತಹ ಏರ್, ವಾಟರ್, ಲ್ಯಾಂಡ್, ಫ್ಲೋರಾ ಮತ್ತು ಫಾನಾಗಳ ಒಂದು ಕೇರ್ಫುಲ್ ಪ್ಲಾನಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳಿ ಈ ಪ್ರಿನ್ಸಿಪಲ್ ಗಳು ಹೇಳ್ತವೆ. ನೆಕ್ಸ್ಟ್ ಈ ಡಿಕ್ಲರೇಷನ್ ನ ಪ್ರಿನ್ಸಿಪಲ್ 4 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಕಾನ್ಸೆಪ್ಟ್ ನ ಪ್ರಕಾರ ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ನಾವಷ್ಟೇ ಯೂಸ್ ಮಾಡೋದಲ್ಲ, ಫ್ಯೂಚರ್ ಜನರೇಷನ್ಸ್ ಗಳಿಗೆ ಅವುಗಳನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ ಪ್ರಿನ್ಸಿಪಲ್ಸ್ 14, 15 ಮತ್ತು 17 ಇವುಗಳು ಎನ್ವಿರಾನ್ಮೆಂಟಲ್ ಅಸೆಸ್ಮೆಂಟ್ ಮತ್ತು ಗವರ್ನೆನ್ಸ್ ನ ಬಗ್ಗೆ ಹೇಳುತ್ತವೆ. ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡಬೇಕಂದಾಗ ಅದರಿಂದ ವಾತಾವರಣದ ಮೇಲೆ ಯಾವ ಒಂದು ಪರಿಸರದ ಮೇಲೆ ಯಾವ ಒಂದು ಎಫೆಕ್ಟ್ ಬೀರುತ್ತೆ ಅಂತೇಳಿ ಅಸೆಸ್ಮೆಂಟ್ ಮಾಡಬೇಕು ಅಂತೇಳಿ ಈ ಪ್ರಿನ್ಸಿಪಲ್ ಹೇಳುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ 21 ಮತ್ತು 22 ಗಳು ಒಂದು ಇಂಟರ್ನ್ಯಾಷನಲ್ ಕೋಆಪರೇಷನ್ ನ ಒಂದು ಬಗ್ಗೆ ಹೇಳುತ್ತವೆ. ಈ ಎನ್ವಿರಾನ್ಮೆಂಟಲ್ ಪರಿಸರವನ್ನ ನ್ಯಾಷನಲ್ ಜುರಿಸ್ಡಿಕ್ಷನ್ ಬಿಯಾಂಡ್ ಹೋಗಿ ಎಲ್ಲರೂ ಈ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡಬೇಕು, ಪರಿಸರ ರಕ್ಷಣೆ ಮಾಡುವಲ್ಲಿ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಕೋಆಪರೇಷನ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಹೇಳುತ್ತೆ. ಸೊ ನೆಕ್ಸ್ಟ್ ದಿ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂದ್ರೆ UNEP ಇದರ ಒಂದು ಎಸ್ಟಾಬ್ಲಿಷ್ಮೆಂಟ್ ಗೆ ಕಾರಣವಾಗಿದೆ. ಈ ಇನ್ಸ್ಟಿಟ್ಯೂಷನ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಎನ್ನುವಂತಹ ಇನ್ಸ್ಟಿಟ್ಯೂಷನ್ ಗ್ಲೋಬಲ್ ಲೆವೆಲ್ ನಲ್ಲಿ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಅನ್ನ ಮಾಡಬೇಕು. ಎಲ್ಲಾ ದೇಶಗಳನ್ನ ಎನ್ವಿರಾನ್ಮೆಂಟಲ್ ಆಕ್ಟಿವಿಟೀಸ್ ಗಳನ್ನ ರೆಗ್ಯುಲೇಟ್ ಮತ್ತು ಕಂಟ್ರೋಲ್ ಮಾಡಲು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಕೋಆರ್ಡಿನೇಟ್ ಮಾಡಬೇಕು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಎನ್ಕರೇಜ್ ಮಾಡುತ್ತೆ. ಇದೇ ರೀತಿಯಾಗಿ ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್
ಡಿಕ್ಲರೇಷನ್ ಮುಂದೆ ಬರುವಂತಹ ವರ್ಷಗಳಲ್ಲಿ ಕೂಡ ಅದು ಎನ್ವಿರಾನ್ಮೆಂಟಲ್ ಅಗ್ರಿಮೆಂಟ್ಸ್ ಅಥವಾ ಕನ್ವೆನ್ಷನ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಮುಂಬರುವಂತಹ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಕೂಡ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಬೇರೆ ಅಗ್ರಿಮೆಂಟ್ಸ್ಗಳು ಬೇರೆ ಡಿಕ್ಲರೇಷನ್ಗಳಿಗೆ ಒಂದು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ. ಇದರಿಂದ ಪ್ರಭಾವಿತವಾಗಿ ರಿಯೋ ಡಿಕ್ಲರೇಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ 1992 ಬರುತ್ತೆ. ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ 1997 ಬರುತ್ತೆ ಮತ್ತು ದಿ ಪ್ಯಾರಿಸ್ ಅಗ್ರಿಮೆಂಟ್ 2005 ಅನ್ನ ದೇಶಗಳು ಮಾಡಿಕೊಳ್ಳುತ್ತವೆ. ಸೊ ಇವೆಲ್ಲವೂ ಕೂಡ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮತ್ತು ಎನ್ವಿರಾನ್ಮೆಂಟಲ್ ಜಸ್ಟಿಸ್ ನಂತಹ ಒಂದು ಪ್ರಿನ್ಸಿಪಲ್ಸ್ ಗಳನ್ನ ತಮ್ಮ ಗವರ್ನೆನ್ಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಎನ್ಕರೇಜ್ ಮಾಡ್ತವೆ. ಸೊ ಸ್ನೇಹಿತರೆ, ಈ ಡಿಕ್ಲರೇಷನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತದ್ದಾಗಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.